ಡೆವಿಲ್ ಸಿನಿಮಾಗೆ ಎದುರಾಯಿತು ಕಂಟಕ. ಚಿತ್ರೀಕರಣವೇ ಮುಗಿದಿಲ್ಲ, ಈಗಾಗಲೇ ಸಿನಿಮಾಗೆ ಒಂದು ದೊಡ್ಡ ಶಾಕ್ ಎದುರಾಗಿರುವಂತಹದ್ದು. ದರ್ಶನ್ ಚಿತ್ರಕ್ಕೆ ಸ್ಕೆಚ್ ಹಾಕಿರೋ ವಂಚಕರು ಯಾರು? ಜೈಲು ವಾಸದಿಂದ ಹೊರ ಬಂದಿರೋ ನಟ ದರ್ಶನ್. ಡೆವಿಲ್ ಸಿನಿಮಾಗೆ ಎದುರಾಯಿತು ಕಂಟಕ. ಚಿತ್ರೀಕರಣವೇ ಮುಗಿದಿಲ್ಲ, ಈಗಾಗಲೇ ಸಿನಿಮಾಗೆ ಒಂದು ಬಿಗ್ ಶಾಕ್ ಎದುರಾಗಿರುವಂತಹದ್ದು. ದರ್ಶನ್ ಚಿತ್ರಕ್ಕೆ ಸ್ಕೆಚ್ ಹಾಕಿರುವಂತಹ ವಂಚಕರು ಯಾರು? ಜೈಲು ವಾಸದಿಂದ ಹೊರ ಬಂದಿರುವಂತಹ ನಟ ದರ್ಶನ್. ಡೆವಿಲ್ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರುವಂತಹ ಚಿತ್ರತಂಡ ಆರಂಭದ ವೇಳೆ ಡೆವಿಲ್ ಚಿತ್ರಕ್ಕೆ ಸಾಕಷ್ಟು ಹಿನ್ನಡೆ ಆಗಿರುವಂತಹದ್ದು. ಹಾಗಾದ್ರೆ ಡೆವಿಲ್ ಸಿನಿಮಾಗೆ ಆಗಿದ್ದೇನು? ಎಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿರುವಂತಹ ಡೆವಿಲ್ ಸಿನಿಮಾಗೆ ಈಗಾಗಲೇ ಅವರ ಅಭಿಮಾನಿಗಳು ತುಂಬ ಕಾತುರದಿಂದ ಕಾಯ್ತಾ ಇರುವಂತಹದ್ದು. ಯಾವಾಗ ಡೆವಿಲ್ ಸಿನಿಮಾ ಬರುತ್ತೆ? ತಮ್ಮ ನೆಚ್ಚಿನ ಆರಾಧ್ಯ ದೈವ ಆಗಿರುವಂತಹ ದರ್ಶನ್ ಅವರ ಸಿನಿಮಾ ಡೆವಿಲ್, ಈ ಒಂದು ಸಿನಿಮಾಗಾಗಿ ಈಗಾಗಲೇ ಅವರ ಅಭಿಮಾನಿಗಳು ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಈಗ ಒಂದು ಡೆವಿಲ್ ಸಿನಿಮಾಗೆ ದರ್ಶನ್ ಅವರ ಅಭಿನಯಿಸ್ತಿರುವಂತಹ ಡೆವಿಲ್ ಸಿನಿಮಾಗೆ ಈಗ ಒಂದು ಕಂಟಕ ಕೂಡ ಎದುರಾಗಿರುವಂತಹದ್ದು. ಇನ್ನೂ ಚಿತ್ರೀಕರಣವೇ ಕಂಪ್ಲೀಟ್ ಆಗಿಲ್ಲ, ಅಷ್ಟರಲ್ಲೇ ಸಿನಿಮಾಗೆ ಒಂದು ಕಂಟಕ ಎದುರಾಗಿರುವಂತಹದ್ದು. ಹಾಗಾದರೆ ದರ್ಶನ್ ಚಿತ್ರಕ್ಕೆ ಸ್ಕೆಚ್ ಹಾಕಿರುವಂತಹ ವಂಚಕರು ಯಾರು? ಯಾವ ಕಾರಣಕ್ಕೋಸ್ಕರ ಆ ವಂಚಕರು ದರ್ಶನ್ ಅವರ ಸಿನಿಮಾಗೆ ತೊಂದರೆ ಮಾಡಲಿಕ್ಕೆ ಹೊರಟಿದ್ದಾರೆ? ಡೆವಿಲ್ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರುವಂತಹ ಚಿತ್ರತಂಡ ಆರಂಭದ ವೇಳೆಯೇ ಡೆವಿಲ್ ಚಿತ್ರಕ್ಕೆ ಹಿನ್ನಡೆ ಆಗಿರುವಂತಹದ್ದು. ಹಾಗಾದರೆ ಡೆವಿಲ್ ಸಿನಿಮಾಗೆ ಆಗಿದ್ದೇನು? ಎಸ್, ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ದರ್ಶನ್ ಬರ್ತ್ಡೇ ದಿನ ಡೆವಿಲ್ ಟೀಸರ್ ಬಿಡುಗಡೆ ಆಗುತ್ತೆ. ಫೆಬ್ರವರಿ 16ಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬರ್ತ್ಡೇ. ಡೆವಿಲ್ ಚಿತ್ರದ ತುಣುಕು ಈಗಾಗಲೇ ಲೀಕ್ ಆಗಿರುವಂತಹದ್ದು. 5 ದಿನದ ಮೊದಲೇ ಚಿತ್ರದ ಟೀಸರ್ ಕೂಡ ಲೀಕ್ ಆಗಿರುವಂತಹದ್ದು. ಇನ್ನೂ ಕೂಡ ಚಿತ್ರದ ಶೂಟಿಂಗ್ ಮುಗಿದಿಲ್ಲ, ಆಗಲೇ ಚಿತ್ರದ ತುಣುಕುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹರಿದಾಡ್ತಿದ್ದಾವೆ. ಇದು ಇಡೀ ಚಿತ್ರಕ್ಕೆ ಶಾಕ್ ನೀಡಿದ ಒಂದು ಸುದ್ದಿ. ಜೊತೆಗೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೂ ಕೂಡ ಗ್ರಾಸವಾಗಿರುವಂತಹ ಒಂದು ವಿಚಾರ. ಎಸ್, ದರ್ಶನ್ ಅವರ ಬರ್ತ್ಡೇ ಇದೇ ತಿಂಗಳು 16ನೇ ತಾರೀಕು, ಫೆಬ್ರವರಿ 16ನೇ ತಾರೀಕು ದರ್ಶನ್ ಅವರ ಹುಟ್ಟುಹಬ್ಬ. ಈ ಒಂದು ಹುಟ್ಟುಹಬ್ಬಕ್ಕೆ ಡೆವಿಲ್ ಸಿನಿಮಾದ ಒಂದು ಟೀಸರ್ ಬಿಡುಗಡೆ ಆಗುತ್ತೆ ಅಂತ ಚಿತ್ರತಂಡ ಮಾಹಿತಿಯನ್ನು ಹಂಚಿಕೊಂಡಿತ್ತು. ಇನ್ನೂ ಕೂಡ 5 ದಿನ ಇರುವಂತಹ ಸಂದರ್ಭದಲ್ಲೇ ದರ್ಶನ್ ಅವರ ಡೆವಿಲ್ ಸಿನಿಮಾದ ಕೆಲವು ತುಣುಕುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದು. ಹಾಗಾದರೆ ಯಾರು ಈ ಒಂದು ಟೀಸರನ್ನು ಲೀಕ್ ಮಾಡಿದ್ರು? ದರ್ಶನ್ ಚಿತ್ರದ ಡೆವಿಲ್ ಚಿತ್ರದ ದೃಶ್ಯಗಳನ್ನು ಯಾರು ಅಪ್ಲೋಡ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ? ಸೊ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಚಿತ್ರತಂಡವೇ ಶಾಕ್ ಆಗಿರುವಂತಹದ್ದು. ಯಾರೋ ಕಾಣದ ಕೈಗಳು, ಯಾರೋ ಕಿಡಿಗೇಡಿಗಳು ದರ್ಶನ್ ಅವರ ಚಿತ್ರಕ್ಕೆ ತೊಂದರೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ರಾ? ಇದು ಈಗ ಸದ್ಯಕ್ಕೆ ಸಾಕಷ್ಟು ಚರ್ಚೆಯಲ್ಲಿರುವಂತಹ ಒಂದು ವಿಚಾರ.